ಬ್ರೋ ನಾನು 3 ಮಂತ್ಸ್ ಅಲ್ಲಿ ದಪ್ಪ ಆಗ್ಬೇಕು, ಯಾವ್ದಾರ ಒಳ್ಳೆ ವೇ ಪ್ರೋಟೀನ್ ಹೇಳಿ, ಕ್ರಿಯೇಟಿನ್ ಯೂಸ್ ಮಾಡ್ಲಾ, ಇಲ್ಲಾಂದ್ರೆ ದಿನಕ್ಕೊಂದು 10 ಮೊಟ್ಟೆ ತಿನ್ಲಾ, ಅರ್ಧ ಕೆಜಿ ಚಿಕನ್ ತಿನ್ಲಾ. ಅವ್ರು ಇನ್ನು ಸ್ಟಾರ್ಟಿಂಗ್ ಬಿಗಿನರ್ ಆಗಿ ನೀವು ಹೋಗಕ್ ಸ್ಟಾರ್ಟ್ ಮಾಡಿರ್ತೀರಾ, ಆಗ್ಲೇ ಇಷ್ಟೊಂದೆಲ್ಲ ಥಿಂಕ್ ಮಾಡ್ತೀರಾ. ಅಂದ್ರೆ ನೀವು ಯಾವ ತರ ಮೈಂಡ್ ಸೆಟ್ ಅಂತಂದ್ರೆ ಹೋಗಿ 3 ಮಂತ್ಸ್ ಅಲ್ಲಿ ನೀವು ಒಂದು ದಪ್ಪ ಇರೋದಾಗ್ಲಿ, ಸಣ್ಣ ಇರೋದಾಗ್ಲಿ, ಅದನ್ನ ಮಾತ್ರ ಥಿಂಕ್ ಮಾಡ್ತಾ ಇರ್ತೀರಾ. ಬಟ್ ಅದರಿಂದ ಬೇರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ನೀವು ಮೈಂಡ್ ಅಲ್ಲಿ ಕೂಡ ಇರಲ್ಲ. ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಬ್ರೋ ಬಲ್ಕ್ ಆಗ್ಬೇಕು ಯಾವ ಟ್ಯಾಬ್ಲೆಟ್ ಹಾಕ್ಲಿ, ಕಟ್ ಆಗ್ಬೇಕು ಯಾವ ಟ್ಯಾಬ್ಲೆಟ್ ಹಾಕ್ಲಿ ಅಂತ. ಬಟ್ ನಾನು ಸಜೆಷನ್ ಮಾಡ್ಬಿಟ್ಟು ಯಾವ್ದಾರ ನಿಮ್ಗೆ ಒಂದು ಟ್ಯಾಬ್ಲೆಟ್ ಹಾಕಿಸ್ತೆ ಅಂತ ಅನ್ಕೊಳ್ಳಿ, ನಿಮಗೆ ಒಂದು ಬೇಸಿಕ್ ನಾಲೆಜ್ ಕೂಡ ಇರಲ್ಲ. ಅದನ್ನ ಸ್ಟಾಪ್ ಮಾಡಿದಾಗ ನಾನು ಯಾವ ತರ ರಿಕವರಿ ಮಾಡ್ಕೊಬೇಕು ಏನು ಅಂತ ಸುಮ್ಮನೆ ನಾನು ಹೇಳ್ದೆ ಅಂತ ಯೂಸ್ ಮಾಡ್ತೀರಾ, ಇಲ್ಲಾಂದ್ರೆ ಒಂದು ಯೂಟ್ಯೂಬಲ್ಲಿ ನೋಡೋದ್ರಿಂದ ಆಗಿರ್ಬೋದು, ಇಲ್ಲ ಗೂಗಲ್ ಸರ್ಚ್ ಮಾಡ್ಕೊಂಡು ಯೂಸ್ ಮಾಡ್ತೀರಾ. ಬಟ್ ಅದರಿಂದ ನಿಮ್ಗೆ ಸೈಡ್ ಎಫೆಕ್ಟ್ ಏನಾಗುತ್ತೆ ಅಂತ ಕೂಡ ಒಂದು ನಾಲೆಡ್ಜ್ ಇರೋದಿಲ್ಲ. ಅದಕ್ಕೆ ನೀವೇನಾರ ಒಂದು ಸ್ಟೆಪ್ ಮಾಡಬೇಕು ಅಂದ್ರೆ ಫಸ್ಟ್ ಅವರಲ್ಲಿ ಒಂದು ಬೇಸಿಕ್ ನಾಲೆಡ್ಜ್ ತಿಳ್ಕೊಳ್ಳಿ. ಇವಾಗ ನೀವು ಸ್ಟಾರ್ಟಿಂಗ್ ಅಲ್ಲೇ ಟ್ಯಾಬ್ಲೆಟ್ಗಳನ್ನ ಇಲ್ಲ ಬೇರೆ ಶಾರ್ಟ್ ಕಟ್ ನ ಯೂಸ್ ಮಾಡಿ ನೀವು ಗೇನ್ ಆಗ್ತಾ ಇದೀರಾ ಅಂತಂದ್ರೆ ನಿಮ್ ನ್ಯಾಚುರಲ್ ಸ್ಟ್ರೆಂತ್ ನ ನೀವೇ ಹಾಳು ಮಾಡ್ಕೊಂತಾ ಇರ್ತೀರಾ. ಅದನ್ನ ಸ್ಟಾಪ್ ಮಾಡಿದಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನಿರ್ತೀರಾ ಅದಕ್ಕಿಂತ ಲೋ ಎನರ್ಜಿ ಫೀಲಿಂಗ್ ಬಂದ್ಬಿಡುತ್ತೆ. ಫಸ್ಟ್ ನೀವು ಜಿಮ್ ಫೀಲ್ಡ್ ಅಂತಲ್ಲ ಯಾವುದೇ ಫೀಲ್ಡ್ ಹೋದ್ರು ಅಷ್ಟೇ, ನೀವು ಒಂದು ಬೇಸಿಕ್ ನಾಲೆಡ್ಜ್ ನ ಅದೇನಿರುತ್ತೆ ಅದನ್ನ ತಿಳ್ಕೊಂಡು ನೆಕ್ಸ್ಟ್ ಮೂವ್ ಆಗಿ. ನೀವು ಹೋಗಿದ ತಕ್ಷಣ ನಿಮ್ಮ ಮೈಂಡ್ ಸೆಟ್ ಅಲ್ಲಿ 3 ತಿಂಗಳಿಗೆ ಅವ್ನ್ ದಪ್ಪ ಆದ ಇವ್ನ್ ದಪ್ಪ ಆದ, ಅವರು ಸುಮಾರು ಅದ್ರ ಹಿಂದಗಡೆ 5 ವರ್ಷದ್ದು 6 ವರ್ಷದ್ದು ಇವಾಗ ನನ್ನೇ ತಗೊಳ್ಳಿ, ನನ್ನ ಕಾಂಪಿಟೇಷನ್ ಬರಬೇಕು ಅಂತ ಎಷ್ಟು ಒಂದು 4 to 5 ಮಂತ್ಸ್ ಅಲ್ಲಿ ರೆಡಿ ಆದೆ. ಬಟ್ ನಾನು ಪ್ರೀವಿಯಸ್ ಅಲ್ಲಿ 6 ಇಯರ್ಸ್ ನಾನು ಜಿಮ್ ಫೀಲ್ಡ್ ವರ್ಕೌಟ್ ಮಾಡಿದ್ದೀನಿ. ನೀವು ಎಕ್ಸ್ಪೆರಿಮೆಂಟ್ ನ ಯಾವುದೇ ಆದ್ರೂ ಅಷ್ಟೇ ಒಂದು ಪ್ರಾಡಕ್ಟ್ ಮೇಲೆ ಮಾಡಬೇಕು ಹೊರತು ಒಂದು ಪರ್ಸನ್ ಮೇಲೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಬಾಡಿ ನಿಮ್ಮ ಲೈಫ್ ಎರಡೂ ಕೂಡ ಹಾಳು ಮಾಡ್ಕೊಂತೀರಾ.